ರಮೇಶ್ ಸರ್ ಆಗಿರ್ಬೋದು, ಜಗನ್ನಾಥ್ ಸರ್ ಆಗಿರ್ಬೋದು, ರಜಪೂತ್ ಸರ್ ಆಗಿರ್ಬೋದು ಉತ್ತಮವಾದ ರೀತಿಯಲ್ಲಿ ಪಂದ್ಯ ಅಭೂತಪೂರ್ವವಾಗಿ ಎರಡನೇ ಸುತ್ತಿನ ಪಂದ್ಯ ಆರಂಭವಾಗಿದೆ. ಪಂದ್ಯ ನಂಬರ್ 7 ಹುಕ್ಲಿ ವರ್ಸಸ್ ಡಂಬಳ ಎ. ಈಗಾಗಲೇ ಹಿಂದಿನ ಪಂದ್ಯಗಳಲ್ಲಿ ಎರಡೂ ತಂಡಗಳು ವಿಜಯವನ್ನು ಸಾಧಿಸಿಕೊಂಡು ಮುಂದಿನ ಎರಡನೇ ಸುತ್ತಿಗೆ ಲಗ್ಗೆ ಇಟ್ಟಿವೆ. ಬಹು ರೋಚಕತೆಯಿಂದ ಪಂದ್ಯ ಸಾಗ್ತಾ ಇದೆ. ಉತ್ತಮವಾದ ರೀತಿಯಲ್ಲಿ ಎರಡೂ ತಂಡಗಳು ತನ್ನ ವಿಜಯವನ್ನು ಸೆಣಸಾಡಲು ಬಹಳಷ್ಟು ಕಾತರದಿಂದಾಗಿ ಉತ್ತಮವಾದ ರೀತಿಯಲ್ಲಿ ಬಹಳಷ್ಟು ಆಟಗಾರ ಚಾಕಚಕ್ಯತೆಯಿಂದ ಪಂದ್ಯವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ತನ್ನ ಒಂದು ಅಂಕವನ್ನು ಹುಕ್ಲಿ ತಂಡ ಪಡೆದುಕೊಂಡಿದೆ. ಉತ್ತಮವಾದ ರೀತಿಯಲ್ಲಿ ಪಂದ್ಯ ನಂಬರ್ 7 ಸಾಗ್ತಾ ಇದೆ. ಈಗಾಗಲೇ ಪಂದ್ಯ ಉತ್ತಮವಾದ ರೀತಿಯಲ್ಲಿ ಉತ್ತಮವಾದ ಡಿಫೆಂಡ್ ಹುಕ್ಲಿ ತಂಡದಿಂದ ಉತ್ತಮವಾದ ರೀತಿಯಲ್ಲಿ ಡಿಫೆಂಡ್ ಮಾಡಲಾಗಿದೆ. ಮುಂದಿನ ಒಂದು ಪಂದ್ಯ ಕೊಂಡಗೋಳಿ ಕಾಮನ್ಕೆರೆ ತಯಾರಿಯಲ್ಲಿ ಇರಬೇಕು. ಮುಂದಿನ ಪಂದ್ಯ ಈಗಾಗಲೇ ಎರಡೂ ತಂಡಗಳಿಗೆ ಸೂಚನೆ ನೀಡಲಾಗ್ತಿದೆ. ಕಾಮನ್ಕೆರೆ ಕೊಂಡಗೋಳಿ ತಂಡದ ಆಟಗಾರರು ತಯಾರಿಯಲ್ಲಿರಬೇಕು. ಕಾಲ ವಿಳಂಬ ಮಾಡಿದರೆ ಮುಂದಿನ ಪಂದ್ಯ ಬಹು ಬೇಗನೆ ಆರಂಭ ಮಾಡಲಾಗುತ್ತದೆ. ಉತ್ತಮವಾದ ರೀತಿಯಲ್ಲಿ ಡಿಫೆಂಡ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಡಂಬಳೆಯ ತಂಡ ಉತ್ತಮವಾದ ಡಿಫೆಂಡ್ ಮಾಡಿ ಹುಕ್ಲಿ ತಂಡದ ರೈಡರ್ ಅನ್ನು ಔಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗಾಗಲೇ ಪಂದ್ಯ ರಣರೋಚಕತೆಯಿಂದ ಸಾಗ್ತಾ ಇದೆ. ಬಹಳಷ್ಟು ಅದ್ಭುತವಾದ ರೀತಿಯಲ್ಲಿ ಪಂದ್ಯ ಸಾಗ್ತಾ ಇದ್ದು ಈಗಾಗಲೇ 7ನೇ ಒಂದು ಪಂದ್ಯ ಜರುಗ್ತಾ ಇದೆ. ತನ್ನ ಹಿಂದಿನ ಪಂದ್ಯಗಳಲ್ಲಿ ವಿಜಯ ಪತಾಕೆಯನ್ನು ಎರಡೂ ತಂಡಗಳು ಗಳಿಸಿಕೊಂಡಿವೆ. ಈಗಾಗಲೇ ಉತ್ತಮವಾದ ರೀತಿಯಲ್ಲಿ ಪಂದ್ಯ ಸಾಗ್ತಾ ಇದ್ದು ಉತ್ತಮವಾದ ರೀತಿಯಲ್ಲಿ ಪಂದ್ಯ ನಡೀತಾ ಇದೆ. ಡಂಬಳ ವರ್ಸಸ್ ಹುಕ್ಲಿ ಬಹಳಷ್ಟು ಅಭೂತಪೂರ್ವವಾದ ಪಂದ್ಯ. ಈ ಪಂದ್ಯ ರಣರೋಚಕತೆಯಿಂದ ಕೂಡಿದೆ. 7ನೇ ಪಂದ್ಯ 2ನೇ ಸುತ್ತಿನ ಪಂದ್ಯ ನಡೀತಾ ಇದ್ದು ಈಗಾಗಲೇ ಅದ್ಭುತವಾದ ರೀತಿಯಲ್ಲಿ ಪಂದ್ಯ ನಡೀತಾ ಇದೆ. ಪಂದ್ಯ ನಂಬರ್ 8ರಲ್ಲಿ ಕಾಮನ್ಕೆರೆ ವರ್ಸಸ್ ಕೊಂಡಗೋಳಿ. ಯಾವುದೇ ಕಾಲ ವಿಳಂಬ ಇಲ್ಲದೆ ಆಟಗಾರರು ತಯಾರಿಯಲ್ಲಿರಬೇಕು. ಪಂದ್ಯ ಬಹು ಬೇಗನೆ ಆಡಿಸಲಾಗುತ್ತದೆ. ಹಾಗಾಗಿ ಆಟಗಾರರಿಗೆ ಹೀಗೆ ಸೂಚನೆಯನ್ನು ನೀಡಲಾಗ್ತಾ ಇದೆ. ಉತ್ತಮವಾದ ರೀತಿಯಲ್ಲಿ ಪಂದ್ಯ ನಂಬರ್ 7 ಸಾಗ್ತಾ ಇದೆ. ಈಗಾಗಲೇ ತನ್ನ ಹಿಂದಿನ ಪಂದ್ಯಗಳಲ್ಲಿ ಡಂಬಳ ಎ ತಂಡ ಮತ್ತು ಹುಕ್ಲಿ ತಂಡ ವಿಜಯಗಳನ್ನು ಸಾಧಿಸಿ 2ನೇ ಸುತ್ತಿನ ಮೊದಲ ಪಂದ್ಯದಲ್ಲಿ ಸೆಣಸಾಡ್ತಾ ಇದ್ದಾರೆ. ಬಹು ಸುಂದರವಾದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಮಹಲಿಂಗೇಶ್ವರ ಕ್ರೀಡಾಂಗಣದಲ್ಲಿ ಜರುಗ್ತಾ ಇದ್ದು ಪ್ರೇಕ್ಷಕರಲ್ಲೂ ಉತ್ತಮವಾದ ರೀತಿಯಲ್ಲಿ ಒಂದು ಆಟ ರಣರೋಚಕತೆಯಿಂದ ಪಡೆದು ಉತ್ತಮವಾದ ರೈಡ್ ಮಾಡುವುದರ ಮೂಲಕ ಒಂದು ಹುಕ್ಲಿ ತಂಡದ ರೈಡರ್ ಅಂಕಗಳನ್ನು ತಂದುಕೊಟ್ಟಿದ್ದಾರೆ. ಪಂದ್ಯ ಬಹಳಷ್ಟು ಯಶಸ್ವಿಯಾಗಿ ಸಾಗ್ತಾ ಇದೆ. ಮಹಲಿಂಗೇಶ್ವರ ಕ್ರೀಡಾಂಗಣ ಸೋಮೇಶ್ವರ ನವಕೋಟೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ 2 ಅಂಕಗಳನ್ನು ಡಂಬಳಿಯ ತಂಡ ಪಡೆದುಕೊಂಡಿದೆ. ಉತ್ತಮವಾದ ರೈಡಿಂಗ್ ಮೂಲಕ 2 ಅಂಕಗಳು. ಜೆರ್ಸಿ ನಂಬರ್ 12 ಬಹಳಷ್ಟು ಪಂದ್ಯ ರಣರೋಚಕತೆಯಿಂದ ಸಾಗ್ತಾ ಇದೆ. ಪಂದ್ಯದ ಒಂದು ಆಗಮನಕ್ಕಾಗಿ ಪಂದ್ಯದ ಒಂದು ಕುತೂಹಲ ಹೆಚ್ಚಿಸುವಲ್ಲಿ ಎರಡೂ ತಂಡಗಳು ಬಹಳಷ್ಟು ಪೈಪೋಟಿ ನೀಡ್ತಾ ಇದ್ದಾವೆ. ಪ್ರತಿಗಾಗಿ ಈಗಾಗಲೇ ಒಂದು ಪಂದ್ಯಗಳನ್ನು ಗೆದ್ದು 2ನೇ ಸುತ್ತಿಗೆ ಲಗ್ಗೆಯನ್ನು ಇಟ್ಟಿವೆ. ಡಂಬಳ ತಂಡ 4 ಅಂಕಗಳು, ಹುಕ್ಲಿ ತಂಡ 3 ಅಂಕಗಳು. ಉತ್ತಮವಾದ ರೀತಿಯಲ್ಲಿ 2ನೇ ಸುತ್ತಿನ ಪಂದ್ಯ ಸಾಗ್ತಾ ಇದೆ. ಉತ್ತಮವಾದ ಪಂದ್ಯ ನಂಬರ್ 7
ಮತ್ತೆ ಪಂದ್ಯ ಆರಂಭವಾಗಿದ್ದು ಹುಕ್ಲಿ ತಂಡದ ಜೆರ್ಸಿ ನಂಬರ್ 3 ಆಟಗಾರ ಉತ್ತಮವಾದ ಪ್ರದರ್ಶನ ನೀಡ್ತಾ ಇದ್ದಾನೆ. ಪಂದ್ಯ ಬಹಳಷ್ಟು ರಣರೋಚಕತೆಯಿಂದ ಸಮಬಲ ಹೋರಾಟದಲ್ಲಿ ಸಾಗ್ತಾ ಇದ್ದು ಉತ್ತಮವಾದ ರೀತಿಯಲ್ಲಿ ಮತ್ತೊಂದು ಅಂಕ ಪಡೆದುಕೊಳ್ಳುವಲ್ಲಿ ಡಂಬಳ ತಂಡ ಯಶಸ್ವಿಯಾಗಿದೆ. ಡಂಬಳ ತಂಡದ ಅಂಕಗಳು 5, ಹುಕ್ಲಿ ತಂಡದ ಅಂಕಗಳು 3. ಪಂದ್ಯದ ಮೇಲೆ ಬಹಳಷ್ಟು ಕುತೂಹಲಕಾರಿ ಅಂಕಣ ಬದಲಾವಣೆಯಾಗಿದ್ದು ಡಂಬಳ ತಂಡ 5 ಅಂಕಗಳು, ಹುಕ್ಲಿ ತಂಡ 3 ಅಂಕಗಳು. ಹಾಗೆ ಕ್ರಾಸ್ ಲೈನ್, ಬೋನಸ್ ಲೈನ್ಗಳನ್ನು ದಯವಿಟ್ಟು ಬಹುಬೇಗನೆ ಹಾಕಿ ಆಟಕ್ಕೆ ಚಾಲನೆ ನೀಡಲಾಗ್ತಾ ಇದೆ. ಪಂದ್ಯ ಬಹಳಷ್ಟು ರಣರೋಚಕತೆಯಿಂದ ಶ್ರೀ ಮಲಿಂಗೇಶ್ವರ ಕ್ರೀಡಾಂಗಣದಲ್ಲಿ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ನಡೀತಾ ಇದ್ದು ಬಹಳಷ್ಟು ರಣರೋಚಕತೆಯಿಂದ 6 ಪಂದ್ಯಗಳು ಮುಕ್ತಾಯಗೊಂಡಿದ್ದು 2ನೇ ಸುತ್ತಿನಲ್ಲಿ ಹುಕ್ಲಿ ವರ್ಸಸ್ ಡಂಬಳ ಈ ತಂಡಗಳು ಸೆಣಸಾಡ್ತಾ ಇದ್ದಾರೆ. ಡಂಬಳ ತಂಡ 2 ಅಂಕಗಳೊಂದಿಗೆ ತನ್ನ ಒಂದು ಮುನ್ನಡೆಯನ್ನು ತೆಗೆದುಕೊಂಡಿದೆ. ಸದ್ಯ ಇಂಥದ ಬೋನಸ್ ಮಾಡತ್ತೆ, ಬೋನಸ್ ಮಾಡತ್ತೆ ಅಲ್ಲ ಇಂಥದ ಬೋನಸ್ ಮಾಡ ಸತ್ಯ. ಉತ್ತಮವಾದ ರೀತಿಯಲ್ಲಿ ಡಂಬಳ ತಂಡದ ಆಟಗಾರ ರೈಡಿಗೆ ಬಂದಿದ್ದಾನೆ. ಹುಕ್ಲಿ ತಂಡ 2 ಅಂಕಗಳಿಂದ ಹಿನ್ನಡೆ ಅನುಭವಿಸ್ತಾ ಇದೆ. 2ನೇ ಸುತ್ತಿನ ಪಂದ್ಯ. ಈಗಾಗಲೇ ಹಿಂದಿನ ಒಂದು ಪಂದ್ಯಗಳಲ್ಲಿ 2 ತಂಡಗಳು ಜಯವನ್ನು ಸಾಧಿಸಿವೆ. ಪಂದ್ಯ ನಂಬರ್ 7 ಮಲಿಂಗೇಶ್ವರ ಕ್ರೀಡಾಂಗಣದಲ್ಲಿ ಶ್ರೀ ಸೋಮೇಶ್ವರ ನವಕೋಟೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಕಬಡ್ಡಿ ಪಂದ್ಯಾವಳಿ. ಪಂದ್ಯ ನಂಬರ್ 7 ಹುಕ್ಲಿ ವರ್ಸಸ್ ಡಂಬಳ ಎ ತಂಡಗಳು. ಈಗಾಗಲೇ ಡಂಬಳ ತಂಡ ಮುನ್ನಡೆ ಕೈದುಕೊಂಡು ಬಹಳಷ್ಟು ಯಶಸ್ವಿಯಾದ ರೀತಿಯಲ್ಲಿ ಪಂದ್ಯ ಸಾಗ್ತಾ ಇದೆ. ಒಂದು ಸಾಮರಸ್ಯ, ಸಮಾನತೆ, ಒಂದು ಮನೋಭಾವನದೊಂದಿಗೆ ಕ್ರೀಡೆ ಮನುಷ್ಯನ ಬದುಕನ್ನು ರೂಪುಗೊಳಿಸುವಲ್ಲಿ, ದೈಹಿಕವಾಗಿ ಮಾನಸಿಕವಾಗಿ ಪ್ರಬಲಗೊಳಿಸುವಲ್ಲಿ ಈ ಕಬಡ್ಡಿ ಆಟದ ಪಾತ್ರ ಅತ್ಯಂತ ಮಹತ್ವದ ಅಂತಕ್ಕಂಥದ್ದು ಹೆಮ್ಮೆಯ ವಿಚಾರ. ಸುಂದರವಾದ ಒಂದು ಸಮಾನತೆಯೊಂದಿಗೆ ಇಂಥ ಒಂದು ಸಾಮರಸ್ಯಕ್ಕಾಗಿ ಕ್ರೀಡೆ, ಐಕ್ಯತೆಗಾಗಿ ಕ್ರೀಡೆ, ಶಾಂತಿಗಾಗಿ ಕ್ರೀಡೆ ಅಂತಕ್ಕಂಥ ದೈವವಾಕ್ಯವನ್ನು ಪಠಿಸಿಕೊಂಡು ಸುಂದರವಾದ ಮಲಿಂಗೇಶ್ವರ ಕ್ರೀಡಾಂಗಣದಲ್ಲಿ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ರಣರೋಚಕತೆಯಿಂದ ಸಾಗ್ತಾ ಇದೆ. ತನ್ನ 2ನೇ ಸುತ್ತಿನ ಒಂದು ಸೆಣಸಾಟದಲ್ಲಿ ಡಂಬಳ ಎ ತಂಡ ಮತ್ತು ಹುಕ್ಲಿ ತಂಡಗಳ ನಡುವೆ ಬಹಳಷ್ಟು ರೋಚಕತೆಯಿಂದ ಪಂದ್ಯ ಸಾಗ್ತಾ ಇದೆ. ತನ್ನ ಹಿಂದಿನ ಪಂದ್ಯಗಳಲ್ಲಿ 2 ತಂಡಗಳು ಒಂದೊಂದು ಗೆಲುವು ದಾಖಲಿಸಿ ಮುಂದಿನ ಒಂದು ಟ್ರೋಫಿಗಾಗಿ ಸೆಣಸಾಡಲು ಪಂದ್ಯ ನಂಬರ್ 7 ಜರ್ಸಿ ನಂಬರ್ 18ರಿಂದ ಉತ್ತಮವಾದ ರೈಡಿಂಗ್ ಮಾಡ್ತಾ ಇದ್ದಾರೆ. ಡಿಫೆಂಡ್ ಮಾಡುವಲ್ಲಿ ಕೂಡ ಆಟಗಾರರು ಮುನ್ನಡೆತಾ ಇದ್ದಾರೆ. ಉತ್ತಮವಾದ ರೀತಿಯಲ್ಲಿ ರೈಡಿಂಗ್ ನಡೀತಾ ಇದೆ. ಬಹಳಷ್ಟು ಕುತೂಹಲಕಾರಿಯಾದ ರೈಡಿಂಗ್, ಉತ್ತಮವಾದ ರೀತಿಯಲ್ಲಿ ಪಂದ್ಯ ಸಾಗ್ತಾ ಇದೆ. ಕೊನೆಯ 3 ನಿಮಿಷ ಅವಕಾಶ, 3 ನಿಮಿಷ ಆಟ ಉಳಿದುಕೊಂಡಿದೆ. ಈಗಾಗಲೇ ಉತ್ತಮವಾದ ಅಂಕಗಳೊಂದಿಗೆ ಸಾಗ್ತಾ ಇದೆ ಪಂದ್ಯ. ಡಂಬಳ ತಂಡ 5 ಅಂಕಗಳು, ಹುಕ್ಲಿ ತಂಡ 3 ಅಂಕಗಳು. ಈ ಒಂದು ಕಾರ್ಯಕರ್ತರು ಬಂದು ಸುಣ್ಣಗೊಳಗೆರೆ ಅಂಕಗಳು ಡಂಬಳ ತಂಡ 5, ಹುಕ್ಲಿ ತಂಡ 3, 2 ಅಂಕಗಳೊಂದಿಗೆ ಡಂಬಳ ತಂಡ ಮುನ್ನಡೆಯನ್ನು ಕಳೆದುಕೊಂಡು ಆರಾಮ 1 ನಿಮಿಷ ಆಗುತ್ತೆ. 3 ನಿಮಿಷ ಕವರ್ ಮಾಡೋದು, 3 ಪಾಯಿಂಟ್ ಇದ್ದಾಗ ಕವರ್ ಮಾಡೋದು ಆರಾಮ್ ಕೂಲ್ ಆಡೋದೈತೆ. ನಾವು ಭಾಳ ಅವಶ್ಯ ಮಾಡಿ ಅಪೋಸಿಟ್ ಟೀಮ್ ನಿರ್ಣಾಯಕರ ನಿರ್ಣಯವೇ ಅಂತಿಮ ನಿರ್ಣಯವಾಗಿರುತ್ತದೆ. ಉತ್ತಮವಾದ ರೀತಿಯಲ್ಲಿ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ರಜಪೂತ್ ಸರ್.
ಎದುರಾಳಿ ಟೀಮ್ ಎಷ್ಟು ಲೂಸ್ ಆಡ್ತಲ್ಲ ನಾವು ಅಷ್ಟು ಲೂಸ್ ಆಡ್ಬೇಕಾಗ್ತದೆ. ಅವರು ಸ್ಪೀಡ್ ಆಡತ್ತಾರೆ, ನಾವು ಸ್ಪೀಡ್ ಆಡತ್ತೀವಿ. ನಿರ್ಣಾಯಕರಾಗಿ ಬಸೀರ್ ಸರ್ ಹಾಗೂ ರಜಬೀರ್ ಸರ್ ಉತ್ತಮವಾದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮ್ಯಾಚ್ ರೆಫ್ರಿಯಾಗಿ ರಮೇಶ್ ಸರ್ ಹಾಗೂ ಜಗನ್ನಾಥ್ ಸರ್ ಸ್ಕೋರರ್ ಆಗಿ ಉತ್ತಮವಾದ ರೀತಿಯಲ್ಲಿ ಪಂದ್ಯ ಸಾಗ್ತಾ ಇದೆ. ಈಗಾಗಲೇ ತನ್ನ ಹಿಂದಿನ ಪಂದ್ಯಗಳಲ್ಲಿ ಗೆಲುವು ಸಾಧಿಸಿದ ಎರಡೂ ತಂಡಗಳು ರಣರೋಚಕತೆಯಿಂದ ಆಟದಲ್ಲಿ ಸೆಣೆಸ್ತಾ ಇದೆ. ಉತ್ತಮವಾದ ರೀತಿಯಲ್ಲಿ ಡಿಫೆಂಡ್ ಮಾಡಿದ್ದಾರೆ ಡಂಬಳ ತಂಡ. ಮತ್ತು 1 ಅಂಕಗಳೊಂದಿಗೆ ಮುನ್ನಡೆಯನ್ನು ಕಳೆದುಕೊಡ್ತಾ ಇದ್ದಾರೆ. 6 ಅಂಕಗಳು ಡಂಬಳ ತಂಡ. ಆಟ ಕೊನೆಯದಾಗಿ 2 ನಿಮಿಷ ಮಾತ್ರ ಬಾಕಿ ಉಳಿದಿದೆ. ಡಂಬಳ ತಂಡ ಮುನ್ನಡೆಯನ್ನು ಕಳೆದುಕೊಂಡಿದೆ. ಉಕ್ಲಿ ತಂಡ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ. ಪಂದ್ಯ ಯಾವ ಸಮಯದಲ್ಲಿ ಬೇಕಾದರೂ ಬದಲಾವಣೆಯಾಗಬಹುದು. ಆಟಗಾರರಲ್ಲಿ ಆತ್ಮವಿಶ್ವಾಸ, ದೃಢ ಸಂಕಲ್ಪದೊಂದಿಗೆ ಆಟದಲ್ಲಿ ಮುಂದುವರೆದರೆ ಮಾತ್ರ ಗೆಲುವು ಅಂತಕ್ಕಂಥದ್ದು ತನ್ನಿಂತಾನೇ ಲಭಿಸುತ್ತದೆ ಅಂತಕ್ಕಂಥ ಒಂದು ಮಾತದೊಂದಿಗೆ ಯಾವುದೇ ರೀತಿ ಆಟಗಾರರು ಯಾವುದೇ ಒಂದು ನಿರಾಶೆಯನ್ನು ಅನುಭವಿಸದೆ ತಮ್ಮ ಆತ್ಮವಿಶ್ವಾಸದಿಂದ ಪಂದ್ಯದಲ್ಲಿ ಮುನ್ನಡೆಸಲು ಕಾರಣೀಭೂತರಾಗಬೇಕು. ಉಕ್ಲಿ ತಂಡ 3 ಅಂಕಗಳು, ಡಂಬಳ ತಂಡ 6 ಅಂಕಗಳು. ಬಹಳಷ್ಟು ಪಂದ್ಯ ರಣರೋಚಕತೆಯಿಂದ ಸಾಗ್ತಾ ಇದೆ. ಪಂದ್ಯ ನಂಬರ್ 7. ಮುಂದಿನ ಒಂದು ಪಂದ್ಯ ಕಾಮನ್ಕೇರಿ ವರ್ಸಸ್ ಕೊಂಡಗುಳಿ. ತಯಾರಿಯಲ್ಲಿರಬೇಕು. ಕಾಲ ವಿಳಂಬ ಮಾಡದೆ ಪಂದ್ಯವನ್ನು ಬಹುಬೇಗನೆ ಆಡಿಸಲಾಗುತ್ತದೆ. ಕೊನೆಯ 1 ನಿಮಿಷ ಅವಕಾಶ. ಡಂಬಳ ತಂಡ 3 ಅಂಕಗಳೊಂದಿಗೆ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಮುಂದಿನ ಒಂದು ತಂಡ ಕಾಮನ್ಕೇರಿ ವರ್ಸಸ್ ಕೊಂಡಗುಳಿ. ತಯಾರಿಯಲ್ಲಿರಬೇಕು. ಬಹುಬೇಗನೆ ಪಂದ್ಯ ಆಡ್ತಾ ಇದೆ. ಈಗಾಗಲೇ ನಿಮಗೆ ಸೂಚನೆ ನೀಡ್ತಾ ಬಂದಿದ್ದೇವೆ ನಾವು. ಈ ಪಂದ್ಯ ಕೊನೆಯ 1 ನಿಮಿಷ ಮಾತ್ರ ಬಾಕಿ ಉಳಿದಿದೆ.